ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ಒಂದು ಅತಿ ಅದ್ಭುತವಾದ ತಿಂಡಿ ತಂದಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕಪ್ಪ, ಮಕ್ಕಳೆಲ್ಲ ಮನೇಲಿದ್ದಾರೆ, ತಲೆ ತಿಂತಾರೆ, ಏನಾರು ಮಾಡಿಕೊಡ್ಬೇಕು ಅಂತ ಅನ್ನೋರಿಗೆ ಎಕ್ಸಲೆಂಟ್ ಆಗಿರೋ ತಿಂಡಿ. ಓಕೆನಾ? ಇದು ಬ್ರೇಕ್ಫಾಸ್ಟು ಹೌದು, ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಕೊಡಿ, ನೈಟ್ ಡಿನ್ನರ್ ಆಗು ಕೊಡಿ. ಇದು ಯೂಶಲಿ ಅಂಗಡಿಯಲ್ಲಿ ಪ್ಯಾಕೆಟ್ ಮಾಡಿ ಮಾರ್ತಾರೆ. ನಾನು ಕೇವಲ ₹5 ಖರ್ಚಿಲ್ಲದೆ ಮನೇಲಿರೋ ಐಟಮ್ಸಲ್ಲೇ ಆ ಅಂಗಡಿಲಿರೋ ಪ್ಯಾಕೆಟ್ನ ಮಾಡಿದ್ದೀನಿ. ಓಕೆನಾ? ಇನ್ಸ್ಟೆಂಟಾಗಿ ಮಾಡೋದು, ತುಂಬ ರುಚಿಯಾಗಿರೋದು, ಹೆಲ್ದಿಯಾಗಿರೋದು, ಮನೇಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಓಕೆನಾ? ಬನ್ನಿ ಮಾಡೋಕ್ಕೆ ಹೋಗೋಣ. ಆಮೇಲೆ ಇನ್ನೊಂದು ವಿಷಯ, ಸ್ವಲ್ಪ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ. ಡೈಲಿ ಒಳ್ಳೊಳ್ಳೆ ವೀಡಿಯೋಸ್ ನಿಮಗೋಸ್ಕರ ಬರುತ್ತೆ. ಓಕೆನಾ? ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಮೃದುವಾದ ಇಡ್ಲಿ, ಸಾಫ್ಟಾಗಿ ಒಳ್ಳೆ ಹೂವು ಮತ್ತು ಹತ್ತಿಗಿನ ಮೃದುವಾಗಿದೆ. ಕೇವಲ ಮನೇಲಿರೋ ಪದಾರ್ಥ ಅಂದರೆ ನಾವು ಉಪ್ಪಿಟ್ಟಿಗೆ ಉಪಯೋಗಿಸೋ ಪದಾರ್ಥದಿಂದನೇ, ರವೆಯಿಂದನೇ ನಾನು ಇಲ್ಲಿ ಸುಮಾರು 1/4 kg ರವೆಯಲ್ಲಿ ಸುಮಾರು 4 ಜನಕ್ಕಾಗಷ್ಟು ರವೆ ಇಡ್ಲಿ ಮಾಡಿದ್ದೀನಿ. ಇನ್ಸ್ಟೆಂಟ್ ರವೆ ಇಡ್ಲಿ. ಇದೇ ಪ್ಯಾಕೆಟು ನೀವು ಅಂಗಡೀಲಿ ₹200 ಆಗುತ್ತೆ ನಿಮಗೆ. ಇಲ್ಲಿ ಬಾಂಬೆ ಸಾಗು ಮಾಡಿದ್ದೀನಿ. ಎಷ್ಟು ತಿಕ್ಕಾಗಿದೆ ನೋಡಿ. ಇದಕ್ಕೆ ಬಟಾಣಿ ಆಪ್ಷನಲ್ಲು, ಆಲೂಗೆಡ್ಡೆ ಹಾಕಿದ್ದೀನಿ. ಎಲ್ಲೂ ಕಾಯಿ ತುರಿ ಏನೂ ಹಾಕಿಲ್ಲ. ರವೆ ಇಡ್ಲಿಗೆ ಬಾಂಬೆ ಸಾಗು ಮಾಡಿಸಿದ ಕಾಂಬೋ. ಸೊ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಒಂದ್ಸಲ ಅಂತ ಹೇಳ್ತಾ, ಯೂಶಲಿ ಎಲ್ಲರಿಗೂ ತುಂಬ ಫೇವ್ರೇಟ್ ರೆಸಿಪಿ ಇದು. ಎಷ್ಟು ತಿಕ್ಕಾಗಿದೆ ನೋಡಿ ನಮ್ಮ ಬಾಂಬೆ ಸಾಗು. ಎಲ್ಲೂ ಕಾಯಿ ಗಸಗಸೆ ಆಗಲಿ, ಗೋಡಂಬಿ ಆಗಲಿ ಮತ್ತು ಹುರ್ಗಡ್ಲೆ ಆಗಲಿ ಏನು ರುಬ್ಬೋ ವಿಷಯನೇ ಇಲ್ಲ. ಅಕಸ್ಮಾತ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ನಾನ್ ಸ್ಟಿಕ್ ಕಡಾಯಿಗೆ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. 2 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಒಂದು ದಪ್ಪು ಗಾತ್ರದ ಈರುಳ್ಳಿನ ಫೈನ್ಲಿ ಚಾಪ್ಟ್ ಮಾಡಿದಾಗ ನಮಗೆ ಮಿಕ್ಸಿ ಅಂದರೆ ಪೇಸ್ಟ್ ಮಾಡೋ ಅಗತ್ಯ ಇರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು ಈರುಳ್ಳಿಗೆ ಒಂದು ಹಣ್ಣಾಗಿರೋ ಟೊಮೆಟೊ, ನಾಟಿ ಟೊಮೆಟೊ ಆದರೆ 2 ಹಾಕ್ಕೊಳ್ಳಿ. ಓಕೆನಾ? ಫಾರಮ್ ಟೊಮೆಟೊ ಆದರೆ ಒಂದು 3 ಟೊಮೆಟೊ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ 2 ಟೊಮೆಟೊ ಹಾಕಿದ್ದೀನಿ, ನಾಟಿ ಟೊಮೆಟೊ. ಒಂದಕ್ಕೊಂದು ಸಣ್ಣಕ್ಕೆ ಫೈನ್ಲಿ ಚಾಪ್ಟ್ ಅಂತ ಹೇಳಿದ್ದೀನಿ ಅಲ್ವಾ. ಸೊ ನಾನು ಹೇಳಿದ್ನಲ್ಲ, ಫೈನ್ಲಿ ಚಾಪ್ಟ್ ಮಾಡಿದ್ರೆ ನಮಗೆ ಗೊಜ್ಜು ಆಕಾರಕ್ಕೆ ಸಿಗುತ್ತೆ. ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಈ ಬಾಂಬೆ ಸಾಗು ಅಂತೂ ಫಸ್ಟ್ ಕಾಂಬೋಗೆ ನಮ್ಮ ರವೆ ಇಡ್ಲಿಗೆ ಸೂಟ್ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಪೂರಿಗೆ. ಇದಕ್ಕೆ ನಾನು ಒಂದು ಕೈ ಹಿಡಿಯಾಗಷ್ಟು ಫ್ರೋಝನ್ ಬಟಾಣಿ ಅಥವಾ ಹಸಿ ಬಟಾಣಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೂ ಫ್ರೈ ಮಾಡಿಲ್ಲ. ಮತ್ತು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ, ಬಿಸಿ ನೀರು. ಮತ್ತು ಒಂದು 1/4 kg ಆಲೂಗೆಡ್ಡೆನ ಉಪ್ಪು ಹಾಕದೆ ಬೇಯಿಸಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೋದು ಅಂದರೆ 1 ಕಪ್ ನೀರು ಹಾಕೋದು ಎಡಿಟ್ ಆಗೋಗಿದೆ. ಅಂದರೆ ನಿಮ್ಮ ಕಾಫಿ ಲೋಟದಲ್ಲಿ 1-1.5 ಕಪ್ಪು ಬಿಸಿ ನೀರು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಕುದಿ ಬಂದಿದ ತಕ್ಷಣ ಒಂದು 2 ಚಮಚದಷ್ಟು ಗರಂ ಮಸಾಲೆ. ಈಗಾಗಲೇ ನಾನು ಗರಂ ಮಸಾಲೆದು ಶಾರ್ಟ್ಸ್ ಮಾಡಿದ್ದೀನಿ. ಅಕಸ್ಮಾತ್ ನಿಮಗೆ ಬೇಕಿದ್ದರೆ ಹೇಳಿ, ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಾನು ಯಾವ ರೀತಿ ಗರಂ ಮಸಾಲೆ ಮಾಡ್ತೀನಿ ಅಂತ. ಅದು ಪಲಾವ್ಗೆ ಮತ್ತು ಈ ಥರ ಟೊಮೆಟೊ ಬಾತ್ಗೆ, ಈ ಥರ ಸಾಗುಗೆಲ್ಲ ಯೂಸ್ ಮಾಡ್ಬೋದು. ಇಲ್ಲಿ 2 ಚಮಚದಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಬಜ್ಜಿ ಬೋಂಡ ಮಾಡ್ತೀವಲ್ಲ, ಅದು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ಲದೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಅದನ್ನು ನಾವು ಬಾಂಬೆ ಸಾಗುಲಿ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ತಾರೆ ಅಂದರೆ ಕಡಲೆ ಹಿಟ್ಟು. ಇದೇ ಥರ ಇದು ಟ್ರೆಡಿಷ್ನಲ್ ವೇಯಲ್ಲಿ ಇದೇ ಥರ ಮಾಡ್ಕೊಂಡು ಬಂದಿದ್ದು. ಆ ಕಾಲದಿಂದಲೂ ಕಡಲೆ ಹಿಟ್ಟು ಹಾಕಿ 1 ಚಮಚ ಅದನ್ನು ಕಲಿಸ್ಬಿಟ್ಟು ಗಂಟಿಲ್ದಿರಂಗೆ ಹಾಕ್ತಾರೆ. ಎಲ್ಲೂ ಕಾಯಿ ಗಸಗಸೆನ ಆ್ಯಡ್ ಮಾಡಲ್ಲ ತಿಕ್ನೆಸ್ಗೆ. ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಬೇಕಿದ್ರೆ ಒಂದು 2-3 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಮಧ್ಯ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಹಾಕ್ಕೊಡಿ. ಇದು ಪಕ್ಕಾ ಬಾಂಬೆ ಸಾಗು ರೆಡಿ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ ಹಾಕ್ಬಿಟ್ರೆ ಸೂಪರಾಗಿ ನಮ್ಮ ಬಾಂಬೆ ಸಾಗು ರೆಡಿ ಆಗೋಗುತ್ತೆ. ಇದೊಂದು 10 ನಿಮಿಷ ಆಯಿತು ಅಷ್ಟೇ. ನೀವು ಬೇಕಾದರೆ ಬಟಾಣಿ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ 1 ಕಪ್ಪಷ್ಟು ನಾನು ಮೊಸರು ತಗೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕೈ ಹಿಡಿಯಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಇದು ರವೆ ಇಡ್ಲಿ ಅಲಂಕಾರಕ್ಕೆ. ಓಕೆನಾ ಫ್ರೆಂಡ್ಸ್? ಗೋಡಂಬಿ ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ. ಅದೇ ಎಣ್ಣೆಗೆ ನಾನಿಲ್ಲಿ ಒಗ್ಗರಣೆ ಕೊಟ್ಕೊಳ್ತೀನಿ. ಓಕೆನಾ? ಎಣ್ಣೆ ಎಲ್ಲೂ ವೇಸ್ಟ್ ಆಗಲ್ಲ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ, ಉದ್ದಿನಬೇಳೆ ಬೇಕಾದರೆ ಹಾಕ್ಕೊಳ್ಳಿ. ನಾನು ಹಾಕಿಲ್ಲ. ಕಡಲೆಬೇಳೆ, ಜೀರಿಗೆ, ಸಾಸಿವೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, 1 ಇಂಚು ಶುಂಠಿ ಸಣ್ಣಕ್ಕೆ ಹೆಚ್ಚಿ ಇದನ್ನು ಹೊಂಬಣ್ಣಗೆ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇಲ್ಲಿ ನಾನು 2 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಅಂದರೆ ಮಾಮೂಲಿ ಉಪ್ಪಿಟ್ಟಿನ ರವೆ, ಚಿರೋಟಿ ರವೆ ತೊಗೋಬೇಡಿ. ಉಪ್ಪಿಟ್ಟಿನ ರವೆ ಅಥವಾ ಏನಂತೀವಿ ಬಾಂಬೆ ರವೆ ಅಂತೀವಿ. ಬಟ್ ಬನ್ಸಿ ರವೆ ತೊಗೊಳ್ಬೇಡಿ. ಉಪ್ಪಿಟ್ಟಿನ ರವೆನೇ ಹಾಕಬೇಕು, ಬಾಂಬೆ ರವೆನೇ ಹಾಕಬೇಕು. ಬನ್ಸಿ ರವೆ ಬೇಡ ಮತ್ತು ಚಿರೋಟಿ ರವೆ ಬೇಡ. ಓಕೆನಾ? ಇದನ್ನು ನಾವು ಉಪ್ಪಿಟ್ಟಿಗೆಲ್ಲ ಉರಿತೀವಲ್ಲ, ಕೆಂಪಗೆ ಬರಬೇಕು, ವಾಸನೆ ಬರಬೇಕು, ಅಲ್ಲಿವರೆಗೂ ಉರಿಯೋದು ಬೇಡ. 5 ಸೆಕೆಂಡ್ ಅಷ್ಟೇ ಬಿಸಿ ಆದರೆ ಸಾಕು. ಇದು ಚೆನ್ನಾಗಿ ಅದನ್ನು ಹುರಿದು ಅದು ತಣ್ಣಕ್ಕಾಗಬೇಕು. ತಣ್ಣಕ್ಕಾದ್ಮೇಲೆ ಕಂಪ್ಲೀಟಾಗಿ 2 ಕಪ್ ರವೆಗೆ 1.5 ಕಪ್ಪಷ್ಟು ಗಟ್ಟಿ ಮೊಸರು, 1.5 ಕಪ್ಪಷ್ಟು ನೀರು, ಇಷ್ಟು ಮಿಕ್ಸ್ ಮಾಡಬೇಕು.
ರವೆ ನಾವೇನು ಹುರಿದಿರ್ತೀವಿ ಕಂಪ್ಲೀಟ್ ತಣ್ಣಗಾಗಿರಬೇಕು. ಆಮೇಲೆ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇರೋದು. ಅಂದರೆ 1.5 ಕಪ್ಪು ಗಟ್ಟಿ ಮೊಸರಿಗೆ 1.5 ಕಪ್ಪಷ್ಟು ನೀರು, 2 ಕಪ್ಪಷ್ಟು ರವೆ. ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ನಿಮ್ಗೆ ಮೆಜರ್ಮೆಂಟು, ನೀವು ಒಂದು ಸಲ ಮಾಡಿ. ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಯಾಕಂದರೆ ರವೆ ನಾವು ಎಷ್ಟು ಲಿಕ್ವಿಡ್ ಹಾಕ್ತೀವೋ ಅಥವಾ ನೀರಾಗಲಿ ಮೊಸರಾಗಲಿ ನಾವೇನು ಹಾಕ್ತೀವಲ್ಲ ಚೆನ್ನಾಗಿ ಅದನ್ನು ಹೀರ್ಕೊಂಡು ಇದು ಒಂದು ಅರ್ಧ ಗಂಟೆ ನೆನೆಬೇಕು. ಮಿನಿಮಮ್ ಅಂದರೆ 20 ಮಿನಿಟ್ಸ್, ಮ್ಯಾಕ್ಸಿಮಮ್ ಅಂದರೆ ಅರ್ಧ ಗಂಟೆ. ಅದು ನೆಂದ ಮೇಲೆ ನೋಡಿ ಇಷ್ಟು ತಿಕ್ಕಾಗಿ ಬರುತ್ತೆ ನಮಗೆ. ಆವಾಗ ನಾ ಹೇಳ್ದಂಗೆ 1.5 ಮೊಸರು ಹೇಳಿದ್ನಲ್ಲ, 1.5 ಕಪ್ಪಷ್ಟು ಮೊಸರು, 1.5 ಕಪ್ಪಷ್ಟು ನೀರು. ಅದ್ರಲ್ಲಿ ಫಸ್ಟು 1 ಕಪ್ ಹಾಕ್ಬಿಟ್ಟು ನೀರು ಬಿಟ್ಬಿಡಬೇಕು. 1.5 ಕಪ್ ಮೊಸರು, 1 ಕಪ್ ನೀರು ಹಾಕಿಬಿಟ್ಬಿಟ್ಟು ಇನ್ನೇನು ಅರ್ಧ ಗಂಟೆ ಆದಮೇಲೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಟ್ಟ ಮೇಲೆ ಆವಾಗ ನಾವು ಚೆಕ್ ಮಾಡಬೇಕು ಉಪ್ಪು ಕರೆಕ್ಟಾಗಿದೆಯಾ. ನಾನೆಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ ಇಲ್ಲಿ. ಕೊನೆಗೆ ನಾನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸೋಡಾ ಹಾಕ್ತಾಯಿದ್ದೀನಿ, 1 ಚಿಟಿಕೆ ಸೋಡಾ. ಅದಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಾವು ಇದನ್ನು ಹಾಕ್ಕೊಳ್ತಾಯಿದ್ದೀವಿ ಕ್ಯಾರೆಟ್ ತುರಿ. ನೀವು ಬೇಕಿದ್ರೆ ಕಾಯಿ ತುರಿ ಸಹ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಸೋಡಾ, ಅಡುಗೆ ಸೋಡಾ, ಕುಕ್ಕಿಂಗ್ ಸೋಡಾ ಅಂತ ಹೇಳ್ತಾರೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಸೋಡಾ ಇಲ್ಲ ಅಂದರೆ ಒಂದು ಫುಲ್ ಪ್ಯಾಕೆಟಷ್ಟು ಈನೋ ಬರುತ್ತೆ ನೋಡಿ, ಫ್ರೂಟ್ ಸಾಲ್ಟು, ಅದನ್ನು ಹಾಕ್ಕೊಳ್ಳಿ. ಓಕೆನಾ. ರವೆ ಇಡ್ಲಿಗೆ ಇದು ಸೋಡಾ ಬೀಳಲೇಬೇಕು, ಆವಾಗಲೇ ಅದು ಉಬ್ಬೋದು. ಯಾಕಂದರೆ ರವೆ ಹಾಕಿರ್ತೀವಲ್ಲ, ಅದು ಅರಳಬೇಕು. ಅದು ಅರಳಿ ಉಬ್ಬಿದ್ರೇ ನಮಗೆ ರವೆ ಇಡ್ಲಿ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ. ಈ ಕಡೆ ಗೋಡಂಬಿ ಕರೆದಿಟ್ಕೊಂಡಿದ್ದಲ್ಲ, ಆ ಗೋಡಂಬಿ ಎಲ್ಲ ಅಲಂಕಾರಕ್ಕೆ ಹಾಕ್ಬಿಟ್ಟು ಬೇಕಾದ್ರೆ ನೀವು ಟೊಮೆಟೊನ ಸ್ಲೈಸ್ ಮಾಡಿ ಹಾಕ್ಕೊಳ್ಬೋದು. ಮತ್ತು ಕ್ಯಾರೆಟ್ನ ತುರಿ ನಾನು ಏನು ಹಾಕಿದ್ನು ಬ್ಯಾಟರ್ಗೆ ಅದನ್ನು ನೀವು ಮೇಲೆ ಸಹ ಹಾಕ್ಕೊಳ್ಬೋದು. ನಮ್ಮ ಇನೋವೇಷನ್ಸ್ ನಮ್ಗೆ ಏನು ಬೇಕೋ ಹಂಗೆ. ಈ ಕಡೆ ಮಾಮೂಲಿ ಇಡ್ಲಿ ಎಲ್ಲ ಮಾಡೋಕ್ಕೆ ಬರುತ್ತೆ ಎಲ್ಲರಿಗೂ. ಸ್ಟೀಮ್ ಕುದೀತಾ ಇದೆ, ನೀರು ಕುದೀತಿರುವಾಗ ಇದನ್ನು 5ರಿಂದ 8 ನಿಮಿಷ ಬೇಯಿಸಿದ್ರೆ ನೋಡಿ ಮಲ್ಲಿಗೆ ಥರ ನಮ್ಮ ಇಡ್ಲಿ, ಇನ್ಸ್ಟೆಂಟ್ ರವೆ ಇಡ್ಲಿ ಸೂಪರಾಗಿ ರೆಡಿಯಾಗಿದೆ. ಸೊ ₹200 ಖರ್ಚು ಮಾಡೋ ಜಾಗದಲ್ಲಿ ಕೇವಲ ನೀವು ಉಪ್ಪಿಟ್ಟಿಗೆ ತಂದಿರೋ ರವೆಲಿ ನಾನು ಯಾವ ರೀತಿ ಇವತ್ತು ರವೆ ಇಡ್ಲಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಮಾಡಿ ನಿಮ್ಮ ಮನೇಲಿ. ನಿಮ್ಮ ಪ್ರಯತ್ನ ಪಟ್ಬಿಟ್ಟು ನನಗೆ ಹೇಳಿ ಯಾವ ರೀತಿ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ, ನಮ್ಮ ಬಾಂಬೆ ಸಾಗು ನೋಡಿ ಸೂಪರಾಗಿದೆ. ನಿಜವಾಗ್ಲೂ ಅಷ್ಟೇ ಟೇಸ್ಟಿಯಾಗಿದೆ. ಪೂರಿಗೂ ಇದು ಹೇಳಿ ಮಾಡಿಸಿದ ಕಾಂಬಿನೇಷನ್ ಈ ಬಾಂಬೆ ಸಾಗು. ಒಂದ್ಸಲ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಂದೇ ಒಂದು ರವೆ ಇಡ್ಲಿ ತೋರಿಸ್ತೀನಿ ನೋಡಿರಿ ಎಷ್ಟು ಸಾಫ್ಟಾಗಿದೆ ಅಂತ. ನಾನು ಸೋಡಾನು ಅಷ್ಟೇ 1/4 ಚಮಚ ಅಷ್ಟೇ ಹಾಕಿರೋದು. ಓಕೆನಾ. ಸೊ ಈ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ನ ಅಂಗಡಿಲೆಲ್ಲ ಮಾರ್ತಾರೆ ₹150ರಿಂದ ₹200. ಓಕೆನಾ. ನಾವು ಅದು ರವೆನೇ ತೊಗೊಂಡ್ಬಂದು ಉಪ್ಪಿಟ್ಟು ಮಾಡ್ಬೋದು, ರವೆ ಗಂಜಿನೂ ಮಾಡ್ಬೋದು, ರವೆ ಉಂಡೆನೂ ಮಾಡ್ಬೋದು, ಇನ್ಸ್ಟೆಂಟಾಗಿ ರವೆ ಇಡ್ಲಿನೂ ಮಾಡ್ಬೋದು ಅಲ್ವಾ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು? ನಾನು ₹200 ಉಳಿಸ್ದೆ ಅಲ್ವಾ ನಿಮಗೆಲ್ಲರಿಗೂ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಬಲ್ಬಿಟನ್ ಹೋಗ್ತೀನಿ ಅಂತ ಇವತ್ತಿನ ವೀಡಿಯೋ ನಿಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ. ಎಲ್ಲರಿಗೂ ಟಾಟಾ.